ಏನು ಹೇಳಬೇಕು ಕ್ಯಾಮ್ರಾಸ್ ಮುಂದೆ. ಬಟ್ ಖುಷಿ ಏನಂದರೆ ಲಾಸ್ಟ್ ಶಾರ್ಟ್ ನಮ್ಗೆ ಯಾರು ಬರ್ತಿಲ್ಲ. ಈಗ ಮಾತು ಕಮ್ಮಿ ಮಾಡ್ಯಾರ. ನನ್ನ ಮಾತಿಗಿಂತ ನಾನು ಇಲ್ಲೇ ಇರ್ತೀನಿ. ಆಡಿಯನ್ಸ್ ಏನು ಫೀಲ್ ಆಗ್ತದೆ, ಬಿಕಾಸ್ ಅದು ಹೆಲ್ಪ್ ಆಗುತ್ತೆ ಸಿನಿಮಾಗೆ. ನಾವು ಇಷ್ಟು ದಿನ ಹೇಳ್ತಿದ್ವಿ, ನಾನು ನಡೆಸ್ತೀನಿ, ಇಂಟ್ರೋ ಜರ್ಕ್ ಕೊಡ್ತೀನಿ, ಕ್ಲೈಮ್ಯಾಕ್ಸ್ ಆಡೋ ಮೂಮೆಂಟಲ್ಲಿ ಒಂದು ನಗು ಕೊಡ್ತೀನಿ ಅಂತ. ಎಲ್ಲವೂ ಇಲ್ಲಿ ಪ್ರೂವ್ ಆಗಿದೆ. ನನಗೆ ಕಿರಿಚ್ತಿದ್ರೆ ಆ ಎಮೋಷನ್ಸ್ ಕ್ಯಾಪ್ಚರ್ ಆಗ್ತಿದೆ. ಆರಾಮಾಗಿ ಸಮಯ ಆರ್ಭಟ ಈಗಲಿಂದ ಮಾರ್ನಿಂಗ್ ಶೋ ಇಂದ ಶುರು. ವೀರೇಶ್ಗೆ ಹೋಗಿದ್ದೆ, ಅಲ್ಲೂ ಹೌಸ್ಫುಲ್ ಇತ್ತು. ರಾಯನ್ ಮಾಲ್ ಮುಗಿಸ್ಕೊಂಡ್ಬಂದೆ, ಅಲ್ಲೂ ಜನ ಇತ್ತು. ಇಲ್ಲಿಂದ ಆರಾಮಾಗಿ ಸಮಯ ಆರ್ಭಟ ಶುರುವಾಗುತ್ತೆ. ಅಂದರೆ ನಾನು ಗೆದ್ದಿದ್ಯಾ ಬರ್ತೀಯಾ? ಸೂಪರ್ ಸೂಪರ್. ಅದೇ ಮಜಾ ಸಿನಿಮಾ. ಒಳ್ಳೆ ಮಜಾ ಕೊಟ್ಟಿದೆ, ಒಳ್ಳೆ ಫೈಟ್ ಕೊಟ್ಟಿದೆ. ಆಡಿಯನ್ಸ್ ವಿಲ್ ಟೇಕ್ ಇಟ್. ಇಲ್ಲಿಂದ ನಮ್ದು ಆಯ್ತು, ನಮ್ಮ ಕೆಲಸಗಳು ಎಲ್ಲವೂ ಆಯ್ತು. ಇಲ್ಲಿಂದ ಆಡಿಯನ್ಸ್ ತಗೊಂಡ್ರೆ ಆ ಭರವಸೆ ನನಗೆ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಪೋಯಮ್ ಹೇಳ್ಬಿಟ್ರಿ ಅಭಿ ಸರ್. ಒಂದು ಇವತ್ತು ಅಕಸ್ಮಾತ್ ಒಂದು ಮಾತಾಡ್ಲಿ, ಎಷ್ಟು ಮೀಡಿಯಾ ಮುಂದೆ ಅಕಸ್ಮಾತ್ ಈ ಸಿನಿಮಾ ಏನಾದ್ರು ಕನ್ನಡಗಳು ಏನಾದ್ರು ತೆಗಿಲ್ಲ ಅಂತಂದ್ರೆ ಸರ್, ನೀವು ಕನ್ನಡಕ್ಕೆ ಹೋಗ್ಬೇಡಿ ಸರ್. ಬೇಜಾನ್ ಹೋಗ್ತೀನಿ. ಯಾಕಂದ್ರೆ ಇಂಥ ಸಿನಿಮಾ ಸರ್, ಇಂಥ ಸಿನಿಮಾ ಈ ಥರ ಸಿನಿಮಾ ಕನ್ನಡ ಇಂಡಸ್ಟ್ರಿ ಬೇಕು ಸರ್. ಇಂಥ ಈ ಸಿನಿಮಾ ಇನ್ನಾಗಿಲ್ಲ ಹಗಲು ರಾತ್ರಿ ಕಷ್ಟಪಟ್ಟು ನೈಟ್ 4 ಗಂಟೆ ಡಿಟೇಲ್ಸ್ ಇದೆಲ್ಲ ನೋಡ್ತಾ ಕಮೆಂಟ್ ಹೋಗ್ಬಿಟ್ಟಿತ್ತು. ಸಿನಿಮಾ ನೋಡಿದ್ಮೇಲೆ ಇಡೀ ಸಿನಿಮಾ ಜನ ನಿಜವಾಗ್ಲೂ ಕೊಡ್ತಾರೋ ರೆಸ್ಪಾನ್ಸ್, ವಿಷನ್ಸ್ ದೇವರನ್ನ ಎಷ್ಟು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಜಾಸ್ತಿನೇ ಕೊಟ್ಟಿದ್ದಾರೆ. ನಾನು ನಿಜವಾಗ್ಲೂ ಎರಡು ಸಿನಿಮಾ ನಾನು ಹತ್ತಿಲ್ಲ. ತಳ್ತಾ ಇದ್ದೀನಿ ಅಂದ್ರೆ ನಿಜವಾಗ್ಲೂ ಅಷ್ಟು ಭಾವ ಇಲ್ಲ. ಒಳ್ಳೆ ಸಿನಿಮಾ ಕನ್ನಡಕ್ಕೆ. ಸೊ ನಾವೆಲ್ಲರೂ ಪ್ರಾಮಿಸ್ ಮಾಡೋದಕ್ಕೆ ಒಳ್ಳೆ ಸಿನಿಮಾ ಕೊಟ್ಟಿದ್ದೀವಿ. ನಿಜವಾಗ್ಲೂ ನಾವೇಳೋದು ಕೇಳ್ಕೊಂಡ್ ಬರ್ಬೇಡ್ರಪ್ಪ. ಜನ ಏನಾದ್ರು ಹೇಳಿದ್ರು ಅದನ್ನ ಕೇಳ್ಕೊಂಡ್ ಬನ್ನಿ. ಈ ಸಿನಿಮಾ ಸೋತ್ರೆ ನಿಜವಾಗ್ಲೂ ಕನ್ನಡದ ಎಲ್ಲ ಸಿನಿಮಾ ಸೋತ್ರೆ ನೀವು ಮಾತಾಡ್ಬಾರ್ದು ಅನ್ಕೊಂಡ್ ಬಂದೆ. ಬಟ್ ಈಗ ಮಾತಾಡಿಲ್ಲ ಅಂತಂದ್ರೆ ನನಗೆ ನಿಜವಾಗ್ಲೂ ಮನಸ್ಸು ತೃಪ್ತಿ ಇಲ್ಲ. ಯಾಕಂದ್ರೆ ಆಡಿಯೋ ನೋಡಿದೆ. ಥ್ಯಾಂಕ್ ಯು. ನಾನೇನು ಮಾತಾಡಲ್ಲ, ಸಿನಿಮಾ ಮಾತಾಡಲಿ ಅಷ್ಟೇ. ನನಗೆ ಏನು ಬೇಜಾರು, ಎಲ್ಲ ಫಿಲಮ್ ಚೆನ್ನಾಗಿದೆ. ಇವತ್ತಿನ ದಿನ ಕನ್ನಡದಲ್ಲಿ ಯಾರು ಹೇಳಿ ಚೆನ್ನಾಗಿರೋ ಫಿಲಮ್ ಬರ್ತಾ ಇಲ್ಲ ಅಂತ. ಫಿಲಮ್ ಬರ್ತಾ ಇದೆ, ಆದರೆ ಕನ್ನಡಿಗರು ಉಳಿಸ್ತಾ ಇಲ್ಲ. ಈ ಫಿಲಮ್ ನೋಡ್ತಾ ಇರ್ಬೇಕಂದ್ರೆ ನಿಜವಾಗ್ಲೂ ಫಸ್ಟ್ ಸ್ಟಾಪ್ ಅಂತೂ ಫಸ್ಟ್ ಸ್ಟಾಪ್ ಎಲ್ಲ ಈಗ ಕುತ್ಕೊಂತಾ ಇದ್ದೀವಿ. ಇವತ್ತು ಕೆಲವೊಂದು ಯಾರಿಗೆ ಲವ್ ಮಾರ್ಕ್ಟೈಲ್ ಇಷ್ಟ ಆಗಿದೆ, ಲವ್ ಮಾರ್ಕ್ಟೈಲ್ ಫಿಲಮ್ ಇಷ್ಟ ಆದವರು ಇದು ಡಬಲ್ ಇಷ್ಟ ಬರ್ತೀರಾ. ಯಾಕಂದ್ರೆ ಅದಕ್ಕಿಂತ ಕಾಮಿಡಿ, ಅದಕ್ಕಿಂತ ಎಂಟರ್ಟೈನ್ಮೆಂಟು, ಒಂದು ಡ್ರಗ್ಸು, ಒಂದು ಟ್ಯಾಬ್ಲೆಟ್ಸು, ಏನೆಲ್ಲ ಮಾಡುತ್ತೆ ಡಾಕ್ಟರ್ ತುಂಬಾ ಚೆನ್ನಾಗಿ ನೀಟಾಗಿ ತೋರಿಸಿದ್ದಾರೆ. ಖಂಡಿತವಾಗ್ಲೂ ಕನ್ನಡಕ್ಕೆ ಈ ಫಿಲಮ್ ಬೇಕಿತ್ತು. ಅಕಸ್ಮಾತ್ ಇದೇನಾದ್ರೂ ಸೋತ್ರೆ ಸೀರಿಯಸ್ ಆಗಿ ಹೇಳ್ತೀನಿ, ಕನ್ನಡಿಗರಿಗೆ ನಾವು ಬೈತಾ ಇಲ್ಲ. ನಿಮ್ದು ನಿಮ್ಮ ಎಂಟರ್ಟೈನ್ಮೆಂಟ್ ಮಾಡ್ತಾರೆ. ಖಂಡಿತವಾಗ್ಲೂ ಕನ್ನಡಕ್ಕೆ ಯಾರು ಬರಲ್ಲ ಅಂತ ಅನ್ಬೋದು. ನಿಜವಾಗ್ಲೂ ಚೆನ್ನಾಗಿದೆ. ಜೊತೆಗೆ ಒಂದು ಹುಡುಗಿನ ಲವ್ ಮಾಡ್ಬೇಕಾದ್ರೆ ಎಷ್ಟು ಸುಳ್ಳು ಹೇಳ್ತಾರೋ ಅವ್ರಿಗೆ ಗೊತ್ತಾಗಲ್ಲ. ಯಾವತ್ತಿಗೂ ಸತ್ಯ ಗೊತ್ತಾಗುತ್ತೆ ಅಂತ ಗೊತ್ತಾಗಲ್ಲ. ಅದೇ ರೀತಿ ಆ ಹುಡುಗಿಗೆ ಮೋಸ ಮಾಡಿ ಸುಳ್ಳು ಹೇಳಿ ಹ್ಯಾಂಡಿಕ್ಯಾಪ್ ಮಾಡ್ತಾರೆ. ತಾಳಿ ಕಟ್ಟ ಮೇಲೆ ಹಳೆ ಸರ್ವಸ್ವ. ಈ ಸಿನಿಮಾದಲ್ಲಿ ತುಂಬಾ ಮೆಸೇಜ್ ಇದೆ. ಜೊತೆಗೆ ಅದ್ಭುತವಾಗಿ ಹೀರೋ ಚೆನ್ನಾಗಿ ಮಾಡಿದ್ದಾರೆ. ಜೊತೆಗೆ ಯಾವತ್ತೂ ಸತ್ಯವಾಗಿರ್ತದೆ ಅಂತ ಈ ಸಿನಿಮಾ ತೋರಿಸಿದ್ದಾರೆ. ಸೂಪರ್ ಆಗಿದೆ ಸಿನಿಮಾ. ನೀವೊಂದು ಕುಟುಂಬ ಸಮೇತ ಈ ಸಿನಿಮಾ ನೋಡಬೇಕು.
ಕಲಿಬೇಕು. ಹೆಣ್ಮಕ್ಳು ಒಂದು ಲವ್ನ ಇವತ್ತಿನ ಜನ್ರೇಷನಲ್ಲಿ ಎಲ್ಲ ಕಲಿಬೇಕಾದ ವಿಷಯ ಏನಂದರೆ ಇವತ್ತು ಎಷ್ಟೋ ಜನಕ್ಕೆ ಹೆಣ್ಗಳು ಸಿಗ್ತಲ್ಲ. ಆದರೆ ಈ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ, ದುಡ್ಡಿಲ್ಲ ಅಂದರೂ 6 ವರ್ಷದ ಲವ್ನ ಸಖತ್ತಾಗಿ ಟ್ರೀಟ್ ಮಾಡಿರ್ತಕ್ಕಂಥ ಮಿಲನ ನಾಗರಾಜ್ ಧನ್ಯವಾದ ಹೇಳ್ತೀನಿ. ಅಷ್ಟೇ ಅದ್ಭುತವಾಗಿ ಮಿಲನ ನಾಗರಾಜು ತುಂಬ ಚೆನ್ನಾಗಿ ಕಾಣ್ತಾರೆ. ಅದಾದಮೇಲೆ ಒಬ್ಬ ವ್ಯಕ್ತಿ ಹೀರೋ ಇಂಥ ನನಗೆ ಡೈರೆಕ್ಷನ್ನು ತುಂಬ ಇಷ್ಟ ಆಗಿದೆ. ನಿಜವಾಗ್ಲೂ 100% ಹೇಳ್ತೀನಿ. ವ್ಯಕ್ತಿ ಯಾರಂತ ಗೊತ್ತಿಲ್ಲ, ಅಭಿಷೇಕ್ ನನಗೆ ಗೊತ್ತಿಲ್ಲ. ನಮ್ಮ ಅಣ್ಣಮ್ಮ ತಾಯಿ ಆಶೀರ್ವಾದ ಮಾಡೋದು ಆಂಜನೇಯ ಬಂದರೆ ಡಾಲಿ ಅವರು ಫಿಲಮ್ ರಿಲೀಸ್ ಆಗಿತ್ತು. ಅದು ನೋಡ್ದಲ್ಲಿ ಇಲ್ಲಿ ಬಂದು ಯಾಕಂದರೆ ನಮ್ಮ ಅಣ್ಣ ಶಿವಣ್ಣ ಅವ್ರ ತಮ್ಮ ಅಭಿನ ಯಾರೋ ಹೀರೋ ಅನೀಶ್ ಅವರು ಯಾವುದೋ ಫಿಲಮ್ ಮಾಡಿದ್ರು, ಬೇಕಪ್ಪ ಗಣೇಶ ಅವರು ಅದನ್ನು ನೋಡಿದ್ದೆ. ನಮ್ಮ ಅಕ್ಕ ಶಿವಣ್ಣ ಫ್ಯಾನ್ ಆಗಿ ಹೇಳ್ತಾ ಇದ್ದೀನಿ. ಪ್ರತಿಯೊಬ್ಬ ನಮ್ಮ ಶಿವಣ್ಣ ಅಭಿನಯ ಆಗಿರ್ಬೋದು, ಅಮ್ಮವರ ಡ್ಯಾನ್ಸ್ ಇಲ್ಲಿದೆ. ಮಾರ್ನಿಂಗು ಬೆಳಿಗ್ಗೆ ದಯವಿಟ್ಟು ಮಾರ್ನಿಂಗು ಏನಿದೆ ಇಂಟರ್ವ್ಯೂನ ಮುಂಚೆ ಡ್ಯಾನ್ಸ್ ಸಕ್ಕತ್ತಾಗಿದೆ, ಅದಾದಮೇಲೆ ಫೈಟು ಸಕ್ಕತ್ತಾಗಿದೆ. ನವೆಂಬರ್ ಕನ್ನಡಿಗರಲ್ಲ, ನಾವು ನಂಬರ್ 1 ಕನ್ನಡಿಗರು. ಕನ್ನಡ ನೋಡ್ತೀವಿ, ಕನ್ನಡ ಚಿತ್ರವನ್ನು ಬೆಳೆಸ್ತೀವಿ. ಜೈ ಶಿವಣ್ಣ, ಜೈ ಸಕ್ಕತ್ತಾಗಿದೆ ಸಿನಿಮಾ ಬಗ್ಗೆ ತುಂಬ ಚೆನ್ನಾಗಿ ರಿವ್ಯೂ ಹೇಳಿದ್ರು. ಸೆಕೆಂಡ್ ಹಾಫ್ ಎಮೋಷನ್ ನೋಡಿದ್ಮೇಲೆ ಅಂತೂ ಕಣ್ಣಲ್ಲಿ ನೀರು ತುಂಬ್ಕೊಂಡು ಆಚೆ ಬಂದ್ಬಿಟ್ಟು ತುಂಬ ಖುಷಿಯಾಗಲ್ಲ. ನೋಡ್ರಿ, ನಿಮಗೆ ಗೊತ್ತಾಗುತ್ತೆ. ನನ್ನ ಸಿನಿಮಾ ಅನ್ನೋದಕ್ಕಿಂತ ಹೆಚ್ಚಾಗಿ ಕನ್ನಡ ಸಿನಿಮಾ, ಒಳ್ಳೆ ಸಿನಿಮಾ ಮಿಸ್ ಮಾಡ್ಕೊಳ್ಳೋದು ಬೇಡ. ನನಗೆ ಚಿತ್ರರಂಗದಲ್ಲಿ ಹೊಸ ಆರಂಭ ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ನೀವೆಲ್ಲ ಸಿನಿಮಾ ನೋಡಿದ್ರೆ ಇಷ್ಟ ಆದ್ಮೇಲೆ ನಾನು ಮಾತಾಡ್ಬೇಕಾ? ನೀವುಗಳೇ ಮಾತಾಡೋದು. ಯಾಕೆ ಅಂತಂದರೆ ಪ್ರತಿ ಸತಿ ನಾನು ಮಾತಾಡಿದ್ದು 3 ಸಿನಿಮಾ ಅಂದರೆ ಈ 3 ಸಿನಿಮಾ ಅಂತೂ 6 ವರ್ಷದಲ್ಲಿ ಅಂದರೆ ವರ್ಷಕ್ಕೆ 2 ವರ್ಷಕ್ಕೊಂದು ಸಿನಿಮಾ ಮಾಡ್ತಾ ಇದ್ದೀನಿ. ಅಂದರೆ ಕೆಲಸ ಇಲ್ಲ, ಬುಕ್ ಮಾಡೋಕ್ಕಿದ್ರೆ ಬ್ಯಾಕ್ ಟು ಬ್ಯಾಕ್ ಒಪ್ಕೊಂಡು ಆಫರ್ಗಳು ಬರ್ತಾ ಇದೆ. ಕ್ವಾಲಿಟಿ ಸಿನಿಮಾನೇ ಮಾಡಬೇಕು ಅಂತ ಕಷ್ಟಪಟ್ಟು ಕೆಲಸ ಮಾಡ್ತಾರೆ. ಹುಡುಗರನ್ನ ಉಳಿಸ್ಕೊಬೇಕು. ಕನ್ನಡದಲ್ಲಿ ಬೈತೀರಾ ಅಂತಂದರೆ ಹೋಗು ಅದು ಇದು ಅಂತೆಲ್ಲ ಬೈಬೋದು. ಅಂದರೆ ನಾನು ಹೇಳೋದೇನು ಅಂತಂದರೆ ಕನ್ನಡಕ್ಕೆ ಕೊಡುಗೆ ಕನ್ನಡ ಸಿನಿಮಾಗಳು ಕೂಡ ಇದ್ದಾವೆ. ಅದಕ್ಕೆ